ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಫ್ರೆಶ್ ತರಕಾರಿ ತೊಗೊಂಡು ಬಂದಿದ್ರು. ನಾವು ಯಾವಾಗಲೂ ಅಷ್ಟೇ ದಿನಾಲೂ ಫ್ರೆಶ್ ತರಕಾರಿ ತೊಗೊಂಡು ಬಂದು ಇಟ್ಕೊತೀವಿ, ಖಾಲಿ ಆದರೆ ಮಾತ್ರ, ಇಲ್ಲಾಂದರೆ ಅವನ್ನ ಯೂಸ್ ಮಾಡ್ತೀವಿ. ಈಗೆಲ್ಲ ಫ್ರಿಡ್ಜ್ ತೊಗೊಂಡು ಬಿಡ್ತಾರೆ, ಅದನ್ನ ತೊಗೊಂಡು ಬಂದು ಅದರಲ್ಲಿ ಇಟ್ಬಿಡ್ತಾರೆ. ಬಟ್ ಫ್ರಿಡ್ಜ್ ಇಲ್ಲ ಅಲ್ವಾ ಮನೇಲಿ, ಹಂಗಾಗಿ ದಿನ ತರಲೇಬೇಕು ನಾವು. ತರ್ತಾ ಇರ್ತಾರೆ, ಎಲ್ಲ ಖಾಲಿ ಆದ್ಮೇಲೆ ತಗೊಂಡು ಬರ್ತೀವಿ. ತರಕಾರಿ ತೊಗೊಂಡು ಬಂದು ನೋಡ್ತಾ ಇರ್ಬೋದು ಬದನೆಕಾಯಿ, ಕ್ಯಾರೆಟ್, ಮತ್ತೆ ದಿನ ತಗೊಂಡು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಸೊಪ್ಪು ತಗೊಂಡು ಬಂದಿದ್ರು ಫ್ರೆಶ್ ಆಗಿ. ಬಟ್ ಅವತ್ತಿಂದ ಅವತ್ತೇ ಮಾಡ್ಬಿಡಬೇಕು ಸೊಪ್ಪು ತಗೊಂಡು ಬಂದ್ರೆ, ಹಂಗಾಗಿ ಅವತ್ತು ರಾತ್ರಿನೇ ಮಾಡಿಬಿಟ್ಟೆ ನಾನು. ಬೀನ್ಸ್ ನೋಡ್ತಾ ಇರ್ಬೋದು, ನನ್ನ ಮಗಳ ಕೈ ಕೊಟ್ಟಿದ್ದೆ ಫೋನು, ಹಿಡ್ಕ ಅಂತಂದು ವಿಡಿಯೋ ಮಾಡ್ತೀನಿ ಅಂತಂದು ಅವಳು ಮಾಡಿದ್ಲು. ಬೀನ್ಸ್ ತೆಗಿಯಾಕತ್ತೀನಿ. ಮತ್ತೆ ರೇಷನ್ ನೋಡ್ತಾ ಇರ್ಬೋದು, ಏನಿಲ್ಲ ಅಂದ್ರೂ ವಾರಕ್ಕೊಂದು 600-700 ರೂಪಾಯಿ ಬೇಕೇ ಬೇಕು ನಮಗೆ. ಇನ್ನೂ ಜಾಸ್ತಿನೇ ಹೋಗ್ಬೋದು. ನಿಮ್ಮ ಮನೇಲಿ ಯಾವ ಥರ ಖರ್ಚು ಮಾಡ್ತೀರಾ ಅನ್ನೋದನ್ನ ತಿಳಿಸಿ ರೇಷನ್ ವಿಚಾರವಾಗಿ. ಈಗ ರೇಷನ್ ಮತ್ತು ತರಕಾರಿಗೆ ಅಂತಂದು ಏನಿಲ್ಲ ಅಂದರೂ ಒಂದು ವಾರಕ್ಕೆ ಒಂದು 700-800 ರೂಪಾಯಿ ಹಾಗೆ ಆಗುತ್ತೆ. ತಿಂಗಳಿಗೆ ಖರ್ಚು ಒಂದು 5,000-6,000 ರೂಪಾಯಿ ಬರ್ಬೋದೇನೋ ಅನ್ಕೊತೀನಿ ನಾನು. ನಿಮ್ಮ ಮನೇಲಿ ಯಾವ ಥರ ಖರ್ಚು ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನೋಡ್ತಾ ಇರ್ಬೋದು ಇದು ಆಲೂಗಡ್ಡೆ ತೆಗಿತಾ ಇದ್ದೆ ನಾನು. ನಾವೇನು ಖಾಲಿ ಆಗಿರ್ತೋ ಅವನ್ನೆಲ್ಲ ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತೀವಿ. ನಮ್ಗೆ ಬೇಕಾದರೆ ಮತ್ತೆ ಇಟ್ಕೊಳಕ್ಕೆ ಬರುತ್ತೆ. ಜಾಸ್ತಿ ತರೋದಕ್ಕೆ ಹೋಗಲ್ಲ ನಾವು. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಹಾಕಿದೆ. ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟ್ ಬೇಕಂತಂದು ಅವಳಿಗೆ ಒಂದು ಕ್ಯಾರೆಟ್ ಕೊಡ್ತಾ ಇದ್ದೀನಿ. ಕ್ಯಾರೆಟ್ ಹತ್ರ ತಿಂತಾಳೆ ನನ್ನ ಮಗಳು ಚೆನ್ನಾಗಿ. ಕ್ಯಾರೆಟ್ ತುಂಬ ಇಷ್ಟಪಟ್ಟು ತಿಂತಾಳೆ, ಅದೊಂದು ಖುಷಿ ನನಗೆ. ಕ್ಯಾರೆಟ್ ತಿಂದರೆ ಸ್ವಲ್ಪ ಹೆಲ್ದಿ ಆಗಿರ್ತಾರೆ ಮಕ್ಕಳು, ಜೀರ್ಣಶಕ್ತಿ ಜಲ್ದಿ ಆಗುತ್ತೆ ಅಂತಂದು ಕೇಳಿದ್ದೀನಿ. ಹಾಗಾಗಿ ಕ್ಯಾರೆಟ್ನ ತೊಳ್ಕೊಂಡು ತಿನ್ನೋ ಅಂತ ಹೇಳ್ತಾ ಇದ್ದೆ. ನಾನೇ ತೊಳ್ಕೊಟ್ಬಿಡ್ತೀನಿ. ನೋಡಿ ಫೋನ್ ಹೆಂಗೆ ಇಟ್ಕೊಂಡಿದ್ದಾಳೆ ಅಂತಂದು. ಪಾಪ ಅವಳಿಗೆ ಏನಂದ್ರೂ ಏನು ಅನ್ನೋಕ್ಕೂ ಹೋಗ್ಬಾರ್ದು, ಯಾಕಂದ್ರೆ ಅಷ್ಟು ಇಟ್ಕೊಂಡಿರೋದೇ ಗ್ರೇಟ್ ಅವಳು. ಅವಳಿಗೆ ಕ್ಯಾರೆಟ್ ಕೊಟ್ಟೆ. ನೋಡ್ತಾ ಇರ್ಬೋದು ಫೈನಲ್ ಆಗಿ ಕ್ಯಾರೆಟ್ ಕೊಟ್ಟು ಅವಳಿಗೆ ಕಳಿಸಿದೆ. ತೊಳ್ಕೊಡ್ತೀನಿ ಅಂತಂದು ತೊಳ್ಕೊಟ್ಟು ತಿಂತಾ ಇದ್ದಾಳೆ ಅವಳು ಅವಳ ಪಾಡಿಗೆ ಅವಳು. ಒಂದ್ಸಲ ಕ್ಯಾರೆಟ್ ಹಲ್ವಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ ಅಂತಂದು. ನೀವು ಕಮೆಂಟ್ ಮಾಡಿ, ಅಂದರೆ ನಿಮ್ಗೆ ಇಷ್ಟ ಆಗೋ ರೆಸಿಪಿ ಕಮೆಂಟ್ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಬನ್ನಿ ಮತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ವೆಲ್ಕಮ್ ಮಾಡು. ರಾತ್ರಿ ಊಟಕ್ಕೆ ಯಾರು ಮೇಡಮ್ ಜೈಶಾ? ಅನ್ನ ಸಾರು ಮಾಡು. ಅನ್ನ ಸಾರು ಮಾಡೋಣ? ಅನ್ನ ಸಾರು ಆಮ್ಲೆಟ್ ಮಾಡೋಣ? ಮಾಡಿ. ಬಾ ಮಾಡೋಣ ಬಾ. ಈಗ ಅನ್ನ ಕೆಟ್ಟಿ ನೋಡಿ, ಇಲ್ಲಿ ತೋರ್ಸು. ಅನ್ನ ಇಟ್ಟಿಲ್ಲ. ಅನ್ನ ಕೆಟ್ಟಿನಿ. ಈಗ ಬ್ಯಾಳಿಗೆ ಇಲ್ಲ ಅಂತ ತೋರ್ಸು. ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾರು ಮಾಡೋಣ? ಸೊಪ್ಪು ಹಾಕಿ ಸರಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂತ ಅಷ್ಟೊತ್ತ. ಇವಾಗ ಬೇಳೆ ಸಾರು ಮಾಡೋಕ್ಕೆ ಬೇಳೆ ತಗೊಂಡಿದ್ದೀನಿ, ಪಾಲಕ್ ಸೊಪ್ಪು, ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ, ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತೆ ಅರಶಿನ. ಬನ್ನಿ ಪಟ ಅಂತ ಮಾಡಿಬಿಡ್ತೀನಿ. ಇವಾಗ ಬೇಳೆ ಸಾರು ಮಾಡ್ತಾ ಇದ್ದೆ, ಆವಾಗಿಂದ ಅವಾಗೆ ಸ್ವಲ್ಪ ಸೊಪ್ಪು ಹಾಕಿ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂತಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು ತೊಳೆದು, ಬೇಳೆ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಬೇಗ ಆಗೋಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಬೇಳೆ ತೊಳೆದು ಇಟ್ಕೊಂಡಿದ್ನಲ್ವ, ಆ ಬೇಳೆನ ಹಾಕ್ತಾ ಇದ್ದೀನಿ. ನೀವು ಮಸೂರ್ ದಾಲ್ ಕೂಡ ತಗೋಬೋದು. ಇದಕ್ಕೆ ತುಂಬ ಸಿಂಪಲ್ ಆ್ಯಂಡ್ ಈಸಿ ನೋಡಿ ಇದು. ಬೇಳೆ ಸಾರಿಗೆ ಅಂದರೆ ತುಂಬ ರುಚಿ ಆಗುವಂಥ ಬೇಳೆ ಸಾರು. ಎಲ್ಲರೂ ಮಾಮೂಲಾಗಿ ಹಿಂಗೆ ಮಾಡ್ತಾ ಇರ್ತಾರೆ, ಬಟ್ ಖಾರ ಹಾಕಿ ಮಾಡ್ತಾ ಇರ್ತಾರೆ. ನಾವು ಮೆಣಸಿನ್ಕಾಯಿ ಹಾಕಿ ಮಾಡ್ತಿದ್ದು ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಬೇಳೆ, ಟೊಮೊಟೊ, ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತಿರುವಿ, ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಮೊದಲೇ ನಾನು. ತೊಳೆದು ಇವಾಗ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಇದನ್ನ ಹಾಕಿ ಮುಚ್ಚಿ ಕುದಿಯೋದಕ್ಕೆ ಬಿಟ್ಬಿಡೋಣ. ಇವಾಗ ಮೊಟ್ಟೆ ಆಮ್ಲೆಟ್ಗೆ ರೆಡಿ ಮಾಡ್ಕೊತ ಇದ್ದೆ. ಫಸ್ಟ್ಲಿ ಒಂದು ಬೌಲಲ್ಲಿ ನಾನು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನೀವು ಇದನ್ನ. ಕೆಲವೊಬ್ರು ಏನು ಮಾಡ್ತಾರೆ, ಮೊಟ್ಟೆ ಹೊಡೆದಾಕಿ ಅದ್ರ ಮೇಲೆ ಖಾರ ಉಪ್ಪು ಎಲ್ಲ ಹಾಕ್ತಾರೆ. ಆ ಥರ ಮಾಡಿದರೆ ಖಾರ ಉಪ್ಪು ಹಿಡಿಯಲ್ಲ. ಹಾಗಾಗಿ ನೀವು ಫಸ್ಟ್ ಎಣ್ಣೆಯಲ್ಲೇ ನೀವು ಖಾರ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಮೊಟ್ಟೆ ಹಾಕಿದಾಗ ಚೆನ್ನಾಗಿ ಕಲಿಯುತ್ತೆ, ಖಾರ ಉಪ್ಪು ಎಲ್ಲ ಚೆನ್ನಾಗಿ. ಹಾಗಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ನಾನು ನನ್ನ ಮಗಳು.
ಅವಳಿಗೂ ಸ್ವಲ್ಪ ಅಂದರೆ ನಾನು ಮಾಡ್ತೀನಿ ಅಂತ ಇರ್ತಾಳಲ್ವ, ಹಂಗಾಗಿ ಸ್ವಲ್ಪ ಕೊಟ್ಟೆ ಅವಳಿಗೆ. ಈಗ ಒಂದೆರಡು ಮೊಟ್ಟೆನ ಒಡೆದು ಹಾಕೊಂಡ್ಬಿಡ್ತೀನಿ. ಒಡೆದು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಕೆ ಇದನ್ನು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕಲಿಸಿದ್ದೀವಲ್ವ. ಇದೇ ಥರ ನೀವು ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇದ್ದರೆ ಈ ಥರ ಮಾಡ್ಕೊಂಡು ಟ್ರೈ ಮಾಡಿ. ತುಂಬ ಈಸಿ ಆಗುತ್ತೆ. ನಿಮಗೂ ಕೂಡ ಗೊತ್ತಿದ್ದರೆ ಪರವಾಗಿಲ್ಲ. ನನಗೂ ಸ್ವಲ್ಪ ಗೊತ್ತಿದ್ದಿಲ್ಲ, ನಮ್ಮ ಮನೆಯವರು ಹೇಳ್ಕೊಟ್ಟಿದ್ರು ಇದನ್ನು. ಇವಾಗ ಹಾಕೋಣ ಬರ್ರಿ ಆಮ್ಲೆಟ್. ಈಗ ಎಣ್ಣೆ ಹಚ್ಚಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತೀನಿ ಎಣ್ಣೆನೆಲ್ಲ. ಅದು ಸ್ಪ್ರೆಡರ್ ಇರುತ್ತಲ್ವ, ಎಣ್ಣೆ ಹಚ್ಚೋಕೆ ಸ್ಪೂನು, ಅದನ್ನು ತೊಗೊಂಡು ಹಚ್ತಾ ಇದ್ದೀನಿ. ನನ್ನ ಮಗಳು ಕ್ಯಾಮ್ರಾ ಎಲ್ಲೆಲ್ಲಿ ಬೇಕಾದ್ರೆ ಇಡೋಕತ್ತಿದ್ಲು, ಮತ್ತು ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಹಚ್ಬಿಟ್ಟು ಸ್ವಲ್ಪ ಹಂಚು ಕಾಯೋದಕ್ಕೆ ಇಟ್ಟೆ ನಾನಿಲ್ಲಿ. ಇದು ಸ್ಟವ್ ಹಚ್ಚಿಲ್ಲ, ಹಂಗೆ ಕಾಯಕ್ಕೆ ಇಟ್ಬಿಟ್ಟಿದ್ದೀನಿ. ಪರವಾಗಿಲ್ಲ, ಇವಾಗ ಹಚ್ಚಿ ಚೆನ್ನಾಗಿ ಕಾಯಲಿ ಹಂಚು. ಕಾದ್ಮೇಲೆ ಆಮ್ಲೆಟ್ ಹಾಕೋಣ. ಈಗ ಹಂಗೆ ವಿಸಿಲ್ ಹೊಡಿತಾ ಇತ್ತು ಕುಕ್ಕರು, ನೋಡ್ತಾ ಇರ್ಬೋದು ಇಲ್ಲಿ. ಈಗ ಆಮ್ಲೆಟ್ ಒಂದು ಹಾಕ್ಬಿಟ್ರೆ ಅನ್ನ ಸಾಂಬಾರು ಆಮ್ಲೆಟ್ ರೆಡಿ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಒಂದ್ಸಲ ಹಾಕೊಂಬಂದು ಒಂದು ಚೆನ್ನಾಗಿ ಕಲ್ಸ್ಕೊಂಬಿಡೋಣ. ಈ ಥರ ಆಗಿದೆ ನೋಡಿ, ಎಲ್ಲ ಕಲ್ಸ್ಕೊಂಡಿರೋದು. ತುಂಬ ಚೆನ್ನಾಗಿ ಬರುತ್ತೆ ಆಮ್ಲೆಟ್ ಈ ಥರ ಹಾಕೊಂಡ್ರೆ. ಇನ್ನು ಈರುಳ್ಳಿ ಹಾಕಿದರೆ ಚೆನ್ನಾಗಿರುತ್ತೆ, ಈರುಳ್ಳಿ ಹಾಕಿದರೆ. ಬಟ್ ಈರುಳ್ಳಿ ಬೇಡ ಅಂತಂದು ಹಿಂಗೆ ಮಾಡ್ತೀನಿ ನಾನು ಯಾವಾಗಲೂ. ಇವಾಗ ಹಂಚ್ ಮೇಲೆ ಹಾಕೊಂಬಿಡೋದು. ಚೆನ್ನಾಗಿ ಹಂಚ್ ಮೇಲೆ ಹಾಕಿ ಹುರಿದ್ಬಿಟ್ರೆ ಆಮ್ಲೆಟ್ ರೆಡಿ ಆಗುತ್ತೆ. ಎಲ್ಲರಿಗೂ ಮಾಮೂಲಿ ಗೊತ್ತಿರೋದೇ, ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಇಷ್ಟಪಡೋರ್ಗು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇದು. ಈಗ ಆಮ್ಲೆಟ್ ಕೂಡ ರೆಡಿ ಐತಿ. ಸಾಂಬಾರು ಮತ್ತು ರೈಸ್ ನೋಡ್ತಾ ಇರ್ಬೋದು, ಸಾಂಬಾರು ರೆಡಿ ಆಯಿತು. ಇವಾಗ ಆಮ್ಲೆಟ್ ಕೂಡ ರೆಡಿ ಆಗಿದೆ, ರೈಸ್ ಕೂಡ ರೆಡಿ ಆಗಿದೆ. ಊಟ ಮಾಡೋದೊಂದು ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.